ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅಥಣಿ ತಾಲೂಕಿನಲ್ಲಿ ಕೆನಾಲ್ ನೀರಿನ ಅವ್ಯವಸ್ಥೆಗೆ ಮಾಜಿ ಶಾಸಕ ಶಹಜಾನ್ ದೊಂಗರಂಗಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರು ಮತ್ತು ವಿದ್ಯುತ್ ಪೋಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬರಗಾಲದಿಂದ ಜನರು ಹಾಗೂ ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಎಂದಿದ್ದಾರೆ. ನೂರಾರು ಕೋಟಿ ರೂಪಾಯಿ ಮೌಲ್ಯದ ಮುಂಗಾರು ಬೆಳೆ ಹಾನಿಯಾಗಿದ್ದರೂ ಬರಪೀಡಿತ ಪ್ರದೇಶ ಘೋಷಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆನಾಲ್ ನೀರು ಕಟ್ಟಕಡೆಯ ಗ್ರಾಮಗಳ ರೈತರಿಗೆ ತಲುಪುತ್ತಿಲ್ಲ ಎಂದು ದೂರಿದರು. ನೀರು ಹಳ್ಳಗಳಿಗೆ ಸೇರಿ ಮತ್ತೆ ನದಿಗೆ ಹರಿದು ವ್ಯರ್ಥವಾಗುತ್ತಿದೆ ಎಂದು ತಿಳಿಸಿದರು. ಐಗಳಿ, ಅರಟಾಳ್, ಬಾಡಗಿ, ಪಡತರವಾಡಿ ಸೇರಿದಂತೆ ಹಲವು ಗ್ರಾಮಗಳು ನೀರಿನಿಂದ ವಂಚಿತವಾಗಿವೆ ಎಂದರು. ಅಧಿಕಾರಿಗಳು ಸಫರಿಂಗ್ ವಿಲೇಜ್ಗಳ ನೆಪ ಹೇಳಿ ಜವಾಬ್ದಾರಿಗಳ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನೀರು ಪೋಲು ತಡೆಯಲು ಜಿಲ್ಲಾಡಳಿತ ಹಾಗೂ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕ್ರಮ ಕೈಗೊಳ್ಳದಿದ್ದರೆ ರೈತರೊಂದಿಗೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದನ್ನು ಯಾವ ರೀತಿ ಸರಿಪಡಿಸಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಕುರಿತು ತಾವು ಸಹಿತ ಈ ಬಗ್ಗೆ ಸರಿಯಾದ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡಬೇಕಂತ ನಾನು ವಿನಂತಿ ಮಾಡ್ತೀನಿ. ಭಾಗದ ಅನೇಕ ಗ್ರಾಮಗಳಲ್ಲಿ ಭೀಕರ ಬರಗಾಲದಿಂದಾಗಿ ಜನರ ಮುಂಗಾರು ವಿಫಲವಾಗಿ ದನಕರುಗಳಿಗೂ ಸಹಿತ ಕುಡಿಲಿಕ್ಕೆ ನೀರು ಇರಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಈಗಾಗಲೇ ನೂರಾರು ಕೋಟಿ ರೂಪಾಯಿ ಬೆಳೆ ಮುಂಗಾರು ವಿಫಲವಾಗಿರುವಂಥದ್ದು ಎಲ್ಲ ತಿಳಿದ ವಿಷಯ. ಈ ಬರಗಾಲದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇದ್ದದ್ದು ಸರಿಯಾದ ಸೂಕ್ತ ಕ್ರಮಗಳನ್ನು ಇಲ್ಲಿವರೆಗೆ ಕೈಗೊಳ್ಳಲಾರದು ವಿಷಾದನೀಯ ಸಂಗತಿ. ನಾನು ಶಾಸಕನಿದ್ದಾಗ ಸತತವಾಗಿ ಬರಗಾಲ ಬಿದ್ದರೆ ನಾವು ಜನರಿಗೆ ಕುಡಿಯುವ ನೀರಿನ ಸಲುವಾಗಿ ಮತ್ತು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ದನಕರುಗಳಿಗೆ ಗೋಶಾಲೆಗಳನ್ನು ಮಾಡಿ ಮೇವನ್ನು ಪೂರೈಸುವಂಥದ್ದೆಲ್ಲ ಮಾಡಿ ಈ ಬರಗಾಲವನ್ನು ನಾವು ನಿರ್ವಹಣೆ ಮಾಡ್ತಿದ್ದೀವಿ. ಆದರೆ ನನಗೆ ವಿಷಾದ ಅನ್ನಿಸ್ತದೆ, ಇವತ್ತಿಷ್ಟೊಂದು ಬರಗಾಲ ಬಿದ್ದರೂ ಸರ್ಕಾರ ಇನ್ನೂ ಯಾವ್ಯಾವ ತಾಲೂಕು ಯಾವ್ಯಾವ ಪ್ರದೇಶ ಬರಗಾಲ ಅನ್ನುವಂಥದ್ದು ಘೋಷಣೆ ಮಾಡಿಲ್ಲ. ಅಥಣಿ ತಾಲೂಕಿನ ಪೂರ್ವ ಉತ್ತರ ಭಾಗ ತತ್ತರಿಸ್ತಾ ಇದೆ, ಬಟ್ ಇಲ್ಲಿವರೆಗೆ ಬರಗಾಲ ಘೋಷಣೆ ಮಾಡಿಲ್ಲ. ಇನ್ನು ಬಹು ಮುಖ್ಯವಾದ ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇನು ಹಿಪ್ಪರಿಗೆ ಯೋಜನೆ, ಈ ಹಿಪ್ಪರಿಗೆ ನಾನು ಶಾಸಕರಿದ್ದಾಗ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ, ಎಚ್ ಕೆ ಪಾಟೀಲ್ ನೀರಾವರಿ ಮಂತ್ರಿಗಳಿದ್ದಾಗ ಆ ಹಿಪ್ಪರಿಗೆ ಬ್ಯಾರೇಜನ್ನು ನಾವು ನಮ್ಮ ಅವಧಿಯಲ್ಲಿ ಪೂರ್ಣ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅಥಣಿ ತಾಲೂಕಿನ ಪೂರ್ವ ಮತ್ತು ಉತ್ತರ ಭಾಗದ ಬರಗಾಲ ಪ್ರದೇಶಗಳಿಗೆ ನೀರನ್ನು ಪೂರೈಕೆ ಮಾಡುವ ಸಲುವಾಗಿ ವಿಶೇಷವಾಗಿ ಬಹಳಷ್ಟು ನಾವು ಶ್ರಮಪಟ್ಟು ಹೋರಾಟ ಮಾಡಿ ಕರಿಮಸೂತಿ ಆತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾನು ಶಾಸಕನಿದ್ದಾಗಲೇ ಇದರದ್ದು ಒಂದು 60% ಆಗಷ್ಟು ಕೆಲಸ ಪೂರ್ಣನೂ ಆಗಿತ್ತು. ಅಂದರೆ ಇಂಟೆಕ್ ಕೆನಾಲ್ ನಮ್ಮ ಅವಧಿಯಲ್ಲಿನೇ ಆಗಿತ್ತು. ಜಾಕ್ವೆಲ್ ಅಲ್ಲಿ ಮೇನ್ ಜಾಕ್ವೆಲ್ ಇರುವಂಥದ್ದು, ಆ ಜಾಕ್ವೆಲ್ದಿಂದ ನಂದಗಾಂವರೆಗಿನ ಕಾಲುವೆ ಪೂರ್ಣಗೊಂಡಿತ್ತು. ನಂದಗಾಂವ್ ಜಾಕ್ವೆಲ್ ಪೂರ್ಣಗೊಂಡಿತ್ತು. ನಂದಗಾಂವ್ ಜಾಕ್ವೆಲ್ದಿಂದ ಕರಿಮಸೂತಿವರೆಗೆ ರೈಸಿಂಗ್ ಮೇನ್ ನಾವು ಕೋರಮಂಡಲ್ ಕಂಪನಿಗೆ ಟೆಂಡರ್ ಕೊಟ್ಟಿದ್ದು ಇದೆಲ್ಲರಿಗೂ ತಿಳಿದ ವಿಷಯ. ಆದರೆ ನಾನು ಇವತ್ತು ಬಹಳಷ್ಟು ನನಗೆ ದುಃಖ ಅನ್ನಿಸ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಈ ಸರ್ಕಾರ ಪೂರ್ಣ ಮಾಡಿ ಕಾಲುವೆಗಳ ಮುಖಾಂತರ ನೀರನ್ನು ಹರಿಸಿ ಅದು ಬರಗಾಲ ಹಾಯಿಸಲಿಕ್ಕೆ ಉಪಯೋಗ ಮಾಡೋದ್ರ ಬದಲಾಗಿ ಅದನ್ನು ಹಳ್ಳಗಳಿಗೆ ಬಿಡ್ತಾ ಇದೆ. ಅಂದರೆ ಇಷ್ಟೊಂದು ಕೋಟಿ ರೂಪಾಯಿ ಖರ್ಚು ಕೋಟಿಗಟ್ಟಲೆ ವಿದ್ಯುತ್ ಬಿಲ್ಲನ್ನು ಉಪಯೋಗ ಮಾಡಿಕೊಂಡು ನಾವು ಇದೇನು ನೀರು ಲಿಫ್ಟ್ ಮಾಡುವಂಥದ್ದು ಅದು ಯಾವ್ಯಾವ ಹಳ್ಳಿಗಳಿಗೆ ಸರಿಯಾಗಿ ಬೆಳೆಗಳಿಗೆ ತಲುಪಬೇಕಾಗಿದೆ, ಅದು ಆಗ್ತಾ ಇಲ್ಲ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅನೇಕ ಹಳ್ಳಗಳಿಗೆ ಇವತ್ತು ಆ ಕಾಲುವೆ ನೀರನ್ನು ಹಳ್ಳಿಗಳಿಗೆ ಬಿಡ್ತಾ ಇದ್ದಾರೆ. ಅಂದರೆ ನದಿಯಿಂದ ಎತ್ತಿದ್ದ ನೀರನ್ನು ಪುನಃ ಹಳ್ಳಗಳಿಗೆ ಬಿಟ್ಟು ಮತ್ತದು ನದಿಗೆ ಹೋಗುವಂಥದ್ದು. ಇದೆಂಥದ್ದು ಏನು, ಯಾವ ಉದ್ದೇಶಕ್ಕಾಗಿ ಯೋಜನೆ ಮಾಡಿದ್ದೀವಿ? ಸಾವಿರಾರು ಕೋಟಿ ಖರ್ಚು ಮಾಡಿ ಆ ಉದ್ದೇಶ ಪೂರ್ಣಗೊಳ್ತಾ ಇಲ್ಲ. ಇವತ್ತು ನಾನು ಐಗಳಿ ಗ್ರಾಮದವನು, ಐಗಳಿ ಗ್ರಾಮಕ್ಕೆ ನೀರಾವರಿ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಅದೇ ಗ್ರಾಮದ ಬಹಳಷ್ಟು ಜನ ನನಗೆ ಒತ್ತಾಯ ಮಾಡಿ ಶಾಸಕನನ್ನಾಗಿ ಆರಿಸ್ತರಲಿಕ್ಕೆ ಮತ್ತು ಚುನಾವಣೆಗೆ ಅವರು ಏನು ಆಗ್ರಹಿಸಿದ್ರು, ಅದೇ ಹಳ್ಳಿಗೆ ಅದೇ ಗ್ರಾಮಕ್ಕೆ ಇವತ್ತು ಇನ್ನೂವರೆಗೂ ಸಹಿತ ನೀರು ಮುಟ್ಟಿಲ್ಲ. ನೀರು ಇವರು ಕಾಲುವೆಗೆ ಬಿಟ್ಟು 20 ದಿವಸಕ್ಕಿಂತ ಜಾಸ್ತಿ ಆಯಿತು. ಆದರೆ ಅದು ಹಳ್ಳಗಳಿಗೆ ಹೋಗುವಂಥದ್ದು ಒಂದು ಕಾನೂನು ಬಾಹಿರ. ಇವರೇನು ನಿರ್ವಹಣೆ ಮಾಡುವಂಥ ನಿಯಮಗಳಿದಾವೆ, ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಇವರ ವೈಫಲ್ಯದಿಂದ
ಏನಿದು ಈ ಯೋಜನೆ ಉದ್ದೇಶಪೂರ್ಣ ಆಗ್ತಾ ಇಲ್ಲ. ಹೀಗಾಗಿ ಮಾಡ್ಬೇಕಂತ ನಾವು ಅನೇಕ ಸಲ ಆಗ್ರಹ ಮಾಡಿದ್ದೀವಿ. ಈಗೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದನ್ನು ಕೂಡಲೇ ತೀವ್ರವಾಗಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಆ ರೀತಿ ಮಾಡದೆ ಹೋದರೆ, ನೀರು ಸಮರ್ಪಕವಾಗಿ ಪೂರೈಕೆ ಆಗದೆ ಹೋದರೆ ಆ ತುದಿಗಿರುವಂಥ ಅದಕ್ಕೆ ಅದೇನು ಒಂದು ಸಫರಿಂಗ್ ಏರಿಯಾ ಅಂತೇಳಿ ಅವರ ಹೆಸರು ಇಟ್ಟಿದ್ದಾರೆ. ಯಾರು? ನೀರಾವರಿ ಇಲಾಖೆಯವರ ಸಫರಿಂಗ್ ಏರಿಯಾ ಅಂತಂದು. ಸಫರಿಂಗ್ ಏರಿಯಾ ಅಂದ್ರೆ ಏನು? ಅಲ್ಲಿ ನೀರು ಸರಿಯಾಗಿ ಮುಟ್ತಾ ಇಲ್ಲ ಅಂಥೇಳಿ ಅವರು ಹೇಳ್ತಾರೆ. ಅದು ಸಫರಿಂಗ್ ಏರಿಯಾಗೆ ನೀವು ಮೊದಲು ನೀರು ಕೊಟ್ಟು ಆಮೇಲೆ ಯಾವುದು ಸಫರಿಂಗ್ ಏರಿಯಾ ಇಲ್ಲ ಅಲ್ಲಿ